ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂದರೆ ಪೀಚಿ ಟೂರ್ ಆಯಿತಾ. ನಾನು ಎರಡು ಥರ ವೀಡಿಯೋಸ್ ಹಾಕ್ತಿದ್ದೀನಿ, ಲಾಂಗ್ ಫಾರ್ಮ್ಯಾಟ್ ಎಸ್ಪೆಷಲಿ. ಒಂದು ವ್ಲಾಗ್ಸ್, ಅನದರ್ ಬಂದ್ಬಿಟ್ಟು ಇನ್ನೊಂದು ಸೆಟ್ ಆಫ್ ವೀಡಿಯೋಸ್ ಬಂದು ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ವೀಡಿಯೋಸ್. ಸರ್ಪ್ರೈಸಿಂಗ್ಲಿ ವ್ಲಾಗ್ಸ್ ತುಂಬ ಚೆನ್ನಾಗಿ ಹೋಗ್ತಿದೆ. ಸೊ ಡೆಫಿನೆಟ್ಲಿ ಅದಕ್ಕೆ ಇವತ್ತು ಪಿ ಜಿ ವ್ಲಾಗ್ ಅಥವಾ ಪಿ ಜಿ ಟೂರ್ ಮಾಡೋಣ ಅಂತಿದ್ದೀನಿ. ನನ್ನ ರೂಮ್ ಹೇಗಿದೆ, ಮತ್ತು ನಮ್ಮ ಪಿ ಜಿಲಿ ಎಷ್ಟು ಫ್ಲೋರ್ಸ್ ಇದೆ, ಮತ್ತು ಏನೇನು ಫುಡ್ ಕೊಡ್ತಾರೆ ಪಿ ಜಿಯಲ್ಲಿ, ಮತ್ತು ಒಂದು 5 ನಿಮಿಷ ಸ್ವಲ್ಪ ಸಿಟ್ ಡೌನ್ ಕಾಂಟೆಂಟ್ ಕೂಡ ಹಾಕೋಣ ಅಂತಿದ್ದೀನಿ. ಇವತ್ತು ಇಂಡಿಪೆಂಡೆನ್ಸ್ ಡೇ, ರಜೆ ನನಗೆ. ಸೊ ನನಗೆ ಫ್ರೀಡಮ್ ಅಂದರೆ ಏನು ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ, ಮತ್ತು ಫುಡ್ ಬಗ್ಗೆ ಮಾತಾಡೋಣ, ಪಿ ಜಿ ಫುಡ್ ಬಗ್ಗೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ವ್ಲಾಗ್. ಅದಕ್ಕಿಂತ ಮುಂಚೆ ಇವತ್ತು ನಾನು ಒಂದು 10:30 ಎದ್ಬಿಟ್ಟು ಬ್ರೇಕ್ಫಾಸ್ಟಿಗೆ ಇಡ್ಲಿ ತಿಂದ್ಬಿಟ್ಮೇಲೆ ವೀಡಿಯೋ ಎಡಿಟ್ ಮಾಡೋಕೆ ಕೂತ್ಕೊಂಡ್ಬಿಟ್ಟೆ. ಅದೊಂದು 3-4 ಅವರ್ಸ್ ಕಂಟಿನ್ಯೂಸ್ ವೀಡಿಯೋ ಎಡಿಟಿಂಗ್ ಆಗೋಯಿತು. ಸೊ ಅಷ್ಟೊತ್ತರಲ್ಲಿ 3 o'clock ಆಗೋಗಿತ್ತು. ನಾನು ಲಂಚ್ ಏನೂ ತಿಂದಿಲ್ಲ. ಸ್ನಾನ ಮಾಡ್ಕೊಂಡು ಬರ್ತೀನಿ, ತುಂಬ ಶೆಕೆ ಆಗ್ತಿದೆ, ತುಂಬ ಹಸ್ವಾಗ್ತಿದೆ. 4 o'clock ಆಗ್ತಿದೆ. ಸೊ ಫಸ್ಟ್ ವೀಡಿಯೋ ನಾವು ಲಂಚ್ ಮಾಡೋದ್ರಿಂದ ಶುರು ಮಾಡೋಣ. ಇಷ್ಟೊತ್ತಿಗೆ ಡೆಫಿನೆಟ್ಲಿ ಪಿ ಜಿಯಲ್ಲಿ ಊಟ ಇರೋದಿಲ್ಲ. ನನ್ನ ಹತ್ರ ಮ್ಯಾಗಿ ಪಾಸ್ತಾ ಇದೆ. ನನಗದು ತುಂಬ ಇಷ್ಟ, ಮ್ಯಾಗಿ ಪಾಸ್ತಾ. ಯೂಶ್ವಲಿ ಯಾವಾಗೂ ಮಾಡ್ಕೊತಿರ್ತೀನಿ ಹಸ್ವಾದಾಗಲ್ಲ. ಸೊ ಮ್ಯಾಗಿಗಿಂತ ಮ್ಯಾಗಿ ಪಾಸ್ತಾ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಅದಕ್ಕೆ ನಾನು ಮ್ಯಾಗಿ ಪಾಸ್ತಾ ಮಾಡೋಣ, ಜೊತೆಗೆ ಹಾಗೆ ಗ್ರೌಂಡ್ ಫ್ಲೋರ್ ಟೂರ್ ಮಾಡ್ಕೊಂಡು ಬರೋಣ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನಗೆ ಈ ಥರ ಕ್ರೀಮ್ ಸಾಸ್ ಪಾಸ್ತಾ ಎಲ್ಲ ಇಷ್ಟ, ಮತ್ತು ಮ್ಯಾಕ್ರೋನಿ ಕೂಡ ಇಷ್ಟ. ನನಗೆ ಬೇರೆ ಪಾಸ್ತಾಸ್ ನೋಡಿದ್ದೀನಿ, ನನಗೆ ಸ್ವಲ್ಪ ದೊಡ್ಡದು ಅನಿಸುತ್ತೆ. ಇದು ಒಂಥರ ಪುಡ್ದಾಗಿ ಕ್ಯೂಟಾಗಿ ಚೆನ್ನಾಗಿದೆ, ಹಸ್ವಾದಾಗೆಲ್ಲ ತಿನ್ಬೋದು. ಬನ್ನಿ ಹೋಗೋಣ. ಸೊ ಗ್ರೌಂಡ್ ಫ್ಲೋರಿಗೆ ಹೋಗ್ತಿದ್ದೀನಿ. ಗ್ರೌಂಡ್ ಫ್ಲೋರಲ್ಲಿ ಲೈಟಾಗಿ ಸೊಳ್ಳೆಗಳು ಇರ್ತಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಓಡೋಮಾಸ್ ಹಚ್ಕೊಂಡು ಬರ್ತೀನಿ. ತುಂಬ ಕಮ್ಮಿ ಆಗಿದೆ, ಸ್ವಲ್ಪ ಮಳೆ ಕಮ್ಮಿ ಆದ್ದರಿಂದ ಕಮ್ಮಿ ಆಗಿದೆ. ಬಟ್ ಐ ಡೋಂಟ್ ನೋ, ಅವಾಗವಾಗ ನೋಡ್ತಿರ್ತೀನಿ ಸೊಳ್ಳೆಗಳನ್ನ. ಸೊ ನಮ್ಮ ಹುಷಾರಲ್ಲಿ ನಾವಿರೋಕ್ಕೆ ಸ್ಟಾರ್ಟೆಡ್ ಯೂಸಿಂಗ್ ಓಡೋಮಾಸ್. ಈಗ ಬಂದಾಗಲ್ಲ ಗೈಸ್, ಏನೋ ಸ್ಮೆಲ್ಲು ಥರ ಸ್ಮೆಲ್ಲು, ನನಗೇನೋ ಗ್ಯಾಸ್ ಸ್ಮೆಲ್ಲು ಅಂತ ಅನಿಸ್ತಾ ಇರುತ್ತೆ. ಏನಪ್ಪ ಮನೆಯಲ್ಲ ಈ ಥರ ಸ್ಮೆಲ್ ಬರೋಲ್ಲ. ನೋಡಿ ಎಷ್ಟು ಗಲೀಜಾಗಿದೆ ಈ ಪಾರ್ಟ್. ಇವಾಗ ಆ ಕಡೆ ಹೋಗೋಣ ಬನ್ನಿ, ಇಲ್ಲಿ ಸ್ವಲ್ಪ ಕ್ಲೀನಾಗಿರುತ್ತೆ. ಸೊ ಅದಕ್ಕೆ ನಾನು ಇಲ್ಲಿವರೆಗೂ ಎಷ್ಟೊಂದು ಪಿ ಜಿಗಳಲ್ಲಿದ್ದೀನಿ. ಈ ಪಿ ಜಿನೇ ನನಗೆ ಯಾಕೋ ಸ್ವಲ್ಪ ಲೈಟಾಗಿ ಗಲೀಜು ಅಂತ ಅನಿಸಿತ್ತು. ದುಡ್ಡು ತುಂಬಾ ತೊಗೊತಾರೆ, ದುಡ್ಡಿಗೆಲ್ಲ ಏನೂ ಮೋಸ ಇಲ್ಲ ಆಯಿತಾ. ದುಡ್ಡು 12,000 ಕಟ್ತೀನಿ. 12,000 ಸೊ ಬೇಗ ಅಮೌಂಟ್ ಅಲ್ವಾ. ನಮ್ಮ ಮನೆ ಹತ್ರ ಎಲ್ಲ ಬಾಡಿಗೆನೇ 1 BHK ಬಾಡಿಗೆ, 1 BHK ಬಾಡಿಗೆ ರೆಂಟೇ ಬಂದು 6,500-7,000 ಕೊಡ್ತಾರೆ ಅಷ್ಟೇ. ಇಲ್ಲಿ ನಾನು ಆಲ್ಮೋಸ್ಟ್ ಡಬಲ್ ಕೊಡ್ತಾ ಇದ್ದೀನಿ. ಆದರೂ ಏನೋ ನನಗೆ ಅಷ್ಟು ಏನೂ ಅನಿಸಲ್ಲ ಪಿ ಜಿ. ಮತ್ತು ಏನು ನನಗೆ ಯಾವತ್ತು ಫುಡು ಕೂಡ ಅಷ್ಟೊಂದು ಟೇಸ್ಟಿ ಅಂತ ಯಾವತ್ತೂ ಅನಿಸಿಲ್ಲ. ಸೊ ಅದಕ್ಕೆ ಐ ನಾಟ್ ದಟ್ ಮಚ್ ಸ್ಯಾಟಿಸ್ಫೈ ವಿತ್ ದಿಸ್. ಸೊ ನಮ್ಮ ಆಫೀಸು ರಿಲೊಕೇಟ್ ಆಗ್ತಿದೆ ನಾರ್ತ್ ಬೆಂಗಳೂರಿಗೆ. ಸೊ ಅಲ್ಲಿ ಚೆನ್ನಾಗಿದೆ ಅಂತ ಕೇಳ್ಪಟ್ಟಿದ್ದೀನಿ ಪಿ ಜಿಸು ಮತ್ತು ಮನೆಗಳಲ್ಲಿ. ಸೊ ಹಾಕಾಗಿದೆ. ಏನೂ ಇಲ್ಲ, ಬರೀ ವಾಟರು ಕೊಟ್ಟಿದ್ದ ಪುಡಿ ಮತ್ತು ಮ್ಯಾಗಿ ಹಾಕಿದ್ದೀನಿ. ಕಾರ್ನ್ ಕೂಡ ಅದರಲ್ಲೇ ಇತ್ತು. ಗೊತ್ತಿದ್ದು ನನಗೆ ಹೆಲ್ತಿ ಅಲ್ಲ ಅಂತ, ಬಟ್ ಐ ಆಮ್ ಫೀಲಿಂಗ್ ಸೀರಿಯಸ್ಲಿ ಹಂಗ್ರಿ. ಸೊ ಅದಕ್ಕೆ ಮಾಡಿ. ಸೊ ಇದು ನಮ್ಮ ಪಿ ಜಿ. ಇಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ, ಫ್ರಿಡ್ಜ್ ಇದೆ, ಇಲ್ಲಿ ಡೈನಿಂಗ್ ಟೇಬಲ್ ಇದೆ. ಬಟ್ ಇಲ್ಲಿ ಯಾರು ಅಷ್ಟು ಕೂತ್ಕೊಂಡು ಊಟ ಮಾಡಲ್ಲ ಬಿಕಾಸ್ ಆಫ್ ಮಸ್ಕಿಟೋಸ್. ಇಲ್ಲೆಲ್ಲ ಫುಡ್ ಇಟ್ಟಿರ್ತಾರೆ. ಇಲ್ಲಿ UPS ಜನರೇಟರ್ ಇದೆ, ಶೆಂಕ್, ಮತ್ತು ಲಿಫ್ಟ್ ಇದೆ ನೋಡಿ, ಎಲಿವೇಟರ್ ಇದೆ. ಮತ್ತು ಸ್ವಲ್ಪ ಮುಂದೆ ಹೋದರೆ ಇಲ್ಲಿ ನಮ್ಮ ಓನರ್ ಕ್ಯಾಬಿನ್ ಇದೆ. ಸೊ ಎಲೆಕ್ಟ್ರಿಕ್ ಇದೆ. ಮತ್ತು ಕಿಚನ್ ತೋರಿಸ್ತೀನಿ ಬನ್ನಿ. ಕಿಚನ್ ಹೇಗಿದೆ ನೋಡೋಣ. ಕಿಚನ್ ಇಲ್ಲಿ ಅಷ್ಟು ಅಡುಗೆಗಳು ನಡೆಯೋದಿಲ್ಲ. ಪಕ್ಕದ್ದು ಪಿ ಜಿ, ಈ ಪಿ ಜಿ ಒಬ್ಬರೇ ಹ್ಯಾಂಡಲ್ ಮಾಡೋದ್ರಿಂದ
ಇಲ್ಲಿ ಅಡುಗೆ ಅಷ್ಟು ನಡೆಯಲ್ಲ. ನಾನು ಅವಾಗ ಹೇಳ್ದಂಗೆ ಪಕ್ಕದ ಪಿ ಜಿ ಈ ಪಿ ಜಿ ಒಬ್ರದ್ದೆ. ಸೊ ಅಲ್ಲಿ ಊಟ ಎಲ್ಲ ರೆಡಿ ಆಗುತ್ತೆ. ಇಲ್ಲೆಲ್ಲ ಏನು ಊಟ ಮಾಡೋದಿಲ್ಲ, ಅಡುಗೆ ಮಾಡೋದಿಲ್ಲ. ಸೊ ಅದಕ್ಕೆ ಈ ಥರ ಇದೆ ಪಿ ಜಿ. ಸೊ ನಾಟ್ ಸೊ ಕ್ಲೀನ್ ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್. ಸೊ ಓವನ್ ಇದೆ, ಏನಾದರೂ ತೆಗಿಸಿ ಏನು ಮಾಡೋದು ಕೆಲಸ ಹೋಗಿದ್ಯಾ ಹುಡುಗ ಬೈತಾನೆ, ವರ್ಷ ಹುಡುಗ ನಾನೆಲ್ಲ ಹಿಂಗೆ ಹೋಗ್ಸಿದ್ರೆ. ಸೊ ದಿಸ್ ಇಸ್ ಸೆಟ್. ಇದು ಬಂದು ಗ್ರೌಂಡ್ ಫ್ಲೋರ್. ನಾನು ಹೇಳ್ದಂಗೆ ನಾನಿರೋದು ಫಸ್ಟ್ ಫ್ಲೋರಲ್ಲಿ. ಸೊ ದಿಸ್ ಇಸ್ ಇಟ್ ಈಸ್. ತಿಂದಿದ್ದಾಯಿತು. ಕ್ವಿಕ್ಕಾಗಿ ರೂಮ್ ಟೂರ್ ಮಾಡೋಣ, ಅದಾದಮೇಲೆ ಪಿ ಜಿ ಟೂರ್ ಮಾಡೋಣ, ಅದಾದಮೇಲೆ ಸ್ವಲ್ಪ ಮಾತಾಡೋಣ ಫ್ರೀಡಮ್ ಬಗ್ಗೆ. ಓಕೆ, ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕಮ್ ಆನ್. ನಮ್ಮ ಪಿ ಜಿ ರೂಮ್ ಹೀಗಿದೆ. ಈ ಬಿಲ್ಡಿಂಗಲ್ಲಿ ಇರೋದಂತಹ ಮೋಸ್ಟ್ ಸ್ಪೇಷಿಯಸ್ ರೂಮ್ ಇದೆ. ಸೊ ಅದಕ್ಕೆ ನಾನು ಇದನ್ನೇ ತೊಗೊಂಡೆ. ನನಗಿನ್ನೂ 2 ಎಕ್ಸ್ಟ್ರಾ ತೋರಿಸಿದ್ರು, ಇನ್ನೂ 2 2 ಶೇರಿಂಗ್ ರೂಮ್ಸ್ ತೋರಿಸಿದ್ರು. ಬಟ್ ನಾನು ಇದನ್ನೇ ಚೂಸ್ ಮಾಡಿದ್ದು ಬಿಕಾಸ್ ಆಫ್ ಇಟ್ಸ್ ಏನಂತ ಹೇಳ್ತಾರೆ ತುಂಬ ಸ್ಪೇಷಿಯಸ್ ಆಗಿದೆ ಅಂತ. ದಿಸ್ ಇಸ್ ಮೈ ಬೆಡ್, ದಿಸ್ ಇಸ್ ಮೈ ಕ್ಯೂಟಿ. ಇದು ನನ್ನೊಂಥರ ಕ್ಯೂಟಿ. ಇದು ಓದ್ಕೊಳ್ಳೋವಾಗ ನನ್ನ ಮೇಲೆ ಇರುತ್ತೆ, ನನ್ನ ಪಕ್ಕ ಮಲ್ಕೊಂಡಿರುತ್ತೆ. ಸೊ ದಿಸ್ ಇಸ್ ಮೈ ಕ್ಯೂಟಿ. ಇದು ನನ್ನ ಬೆಡ್ಶೀಟ್. 2 ಬೆಡ್ಶೀಟ್ ಯೂಸ್ ಮಾಡ್ತೀನಿ. ಒಂದು ಇದು ಸಮ್ಮರ್ಗೆ, ಇದು ಸಮ್ಮರ್ ಪ್ಲಸ್ ವಿಂಟರ್ಗೆ ಇದೆರಡು ಕೂಡ. ಇದು ಬರೀ ಸಮ್ಮರ್ಗೆ, ನನ್ನ ಕ್ಯೂಟಿ ಬರೀ ಸಮ್ಮರ್ಗೆ. ಸೊ ನಾನು ಸಮ್ಮರ್ ವಿಂಟರ್ ರೈನಿಗೆ 2 ಯೂಸ್ ಮಾಡ್ತೀನಿ. ಸೊ ದಿಸ್ ಇಸ್ ಹೌ ಮೈ ಬೆಡ್. ಕ್ಲೀನಾಗೆಲ್ಲ ಮಾಡಿದ್ದೆ, ಬಂದ್ಬಿಟ್ಟಿದೆ ಇದು. ಸೊ 2 ತಲೆದಿಂಬು ಯೂಸ್ ಮಾಡ್ತೀನಿ, ಓಡ್ಕೊಳ್ಳೋಕ್ಕೆ ಕುಷನ್ ಯೂಸ್ ಮಾಡ್ತೀನಿ, ನಮ್ಮ ಮನೆಯದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಜಾಗ ಇದೆ. 1 ಸೆಕೆಂಡ್. ಸ್ವಲ್ಪ ಜಾಗ ಇದೆ. ನಾನು ಸ್ಲಿಪ್ಪರ್ಸ್ ಇಟ್ಟಿದ್ದೀನಿ, ನಾನು ಶೂಟ್ ಮಾಡೋ ಎಕ್ವಿಪ್ಮೆಂಟ್ಸ್ ಇದೆ, ಮತ್ತು ಎಕ್ಸ್ಟ್ರಾ ತಲೆದಿಂಬು ಕೊಟ್ಟಿದ್ದಾರೆ. ನನ್ನ ಯೋಗ ಮ್ಯಾಟ್, ತುಂಬ ದಿನ ಆಯಿತು ಯೋಗ ಮ್ಯಾಟ್ ಮುಟ್ಟಿ, ಯಾಕಂದರೆ ಹುಷಾರಿರಲಿಲ್ಲ. ಸೊ 3 ಮಂತ್ಸ್ ಬ್ರೇಕ್ ತೊಗೊಂಡಿದ್ದೀನಿ ಯೋಗ ಅಥವಾ ಎನಿ ಫಿಸಿಕಲ್ ಆ್ಯಕ್ಟಿವಿಟಿ ಅಲ್ಲೇ ಮಾಡಿ. ತುಂಬ ದಿನ ಆಯಿತು ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಐ ಶುಡ್ ಜಾಯಿನ್ ಜಿಮ್ ಸೂನ್. ಇವಾಗ ತಾನೇ ಜೆಪ್ಟೋಲಿ ಆರ್ಡರ್ ಮಾಡಿದ್ದೆ, ಬ್ರಷ್ ತೊಗೊಂಡೆ. ಐ ವಿಲ್ ಶೋ ಯು ಗೈಸ್. ಬಟ್ಟೆ ಒಗೆಯೋ ಬ್ರಷ್, ನಂದು ಬ್ಯಾಗ್ ಒಗಿಬೇಕಿತ್ತು, ನಂದು ಬ್ಯಾಕ್ ಪ್ಯಾಕ್. ಸೊ ಅದ್ರದ್ದು ಬ್ರಷ್, ಅದಕ್ಕೆ ಬ್ರಷ್ ತೊಗೊಂಡೆ. ಸೊ ಇದು ನನ್ನ ಬ್ಯಾಗ್, ನ್ಯೂ ಬ್ಯಾಗ್. ಇದ್ರದ್ದು ಅನ್ಪ್ಯಾಕ್ ಮಾಡಿರೋ ವೀಡಿಯೋ ಇದೆ, ಲಾಂಗ್ ಫಾರ್ಮೇಟ್ ಕೂಡ ಇದೆ ಮತ್ತು ಶಾರ್ಟ್ಸ್ ಕೂಡ ಇದೆ. ಅದರದ್ದು ನೀವು ನೋಡ್ಬೋದು. ಅಯ್ಯಯ್ಯೋ ನನ್ನ ಶಿವಪ್ಪ ಎಲ್ಲಿ, ಶಿವಪ್ಪ. ಸೊ ನಾನು ಬಿಲೀವ್ ಮಾಡೋ ಗಾಡ್ ಇವಾಗೂ ನನ್ನ ಪಕ್ಕನೇ ಇರಲಿ ಅಂತ ಬ್ಯಾಗಲ್ಲಿ ಒಂದು ಗಾಡ್ ಇದೆ. ಅದನ್ನು ನಾನು ತೋರಿಸ್ತೀನಿ. ವಾಟ್ಸ್ ಮೈ ಬ್ಯಾಗ್, ವಾಟ್ಸ್ ಇನ್ ಮೈ ಬ್ಯಾಗಲ್ಲಿ ತುಂಬ ಜನ ಮಾಡ್ತಿದ್ದಾರೆ. ಸೊ ನಾನು ಮಾಡ್ತೀನಿ. ವಾಟ್ಸ್ ಇನ್ ಮೈ ಬ್ಯಾಗಲ್ಲಿ ಅಲ್ಲಿ ನಾನು ಇಟ್ಕೊಂಡಿರೋ ಗಾಡ್ ಆಗಿರ್ಬೋದು, ಅಥವಾ ನಾನು ಏನೇನು ಕ್ಯಾರಿ ಮಾಡ್ತೀನಿ ಆನ್ ಡೈಲಿ ಬೇಸಿಸ್ ಟು ದ ಆಫೀಸ್ ತೋರಿಸ್ತೀನಿ. ನನ್ನ ವಾಟರ್ ಬಾಟಲ್. ಸೊ ಈ ಚೇರ್ ನಾನು ಇಟ್ಕೊಂಡಿದ್ದೀನಿ. 1 ಚೇರ್ 1 ಟೇಬಲ್ ಕೊಟ್ಟಿದ್ದಾರೆ ಇಬ್ರಿಗೂ ಸೇರಿ. ನನ್ನ ರೂಮ್ಮೇಟ್ ಟೇಬಲ್ ಇಟ್ಕೊಂಡಿದ್ದಾರೆ. ಸೊ ನಾನು ಚೇರ್ ಇಟ್ಕೊಂಡಿದ್ದೀನಿ. ಸೊ ನಾನು ಅವಾಗವಾಗ ಕೂತ್ಕೊಂಡು ವರ್ಕ್ ಮಾಡೋಕ್ಕೆ ಅಥವಾ ಮೂವೀಸ್ ನೋಡೋಕ್ಕೆ ಟೇಬಲ್ ಇಟ್ಕೊಂಡಿದ್ದೀನಿ. ಒಂದು ಕ್ವಿಕ್ಕಾಗಿರೋ, ಒಂದು ಪುಟ್ಟದಾಗಿರೋ ಡೈನಿಂಗ್ ಟೇಬಲ್ ಕಮ್ ಸ್ಟಡಿ ಟೇಬಲ್ ಕಮ್ ವಾಚಿಂಗ್ ರೀಲ್ಸ್ ಟೇಬಲ್ ಹಾಗೆ ಯೂಸ್ ಮಾಡ್ತೀನಿ ಅದನ್ನು. ಅದಾದಮೇಲೆ ನೀವು ಅಲ್ಲಿ ನೋಡ್ಬೋದು, ಒಂಚಿಗೆ ಇದಿದೆ, ಕೆಟಲ್ ಇದೆ. ಸೊ ಅದು ಹಿಂದೆ ಹೋಗ್ಬಿಟ್ಟಿದೆ. ಯೂಶಲಿ ಅದು ನಾನು ಇಲ್ಲೇ ಇಟ್ಕೊಂಡಿರ್ತೀನಿ ಮುಂದೆನೇ, ಹಿಗ್ಗೆಲ್ಲ ಬಾಯ್ಲ್ ಮಾಡ್ಕೊಳ್ಳೋಕ್ಕೆ. ಮತ್ತು ಇಲ್ಲಿ ಬಟ್ಟೆಗಳೆಲ್ಲ ನೇತು ಹಾಕಿದ್ದೀವಿ. ಟಿ ವಿ ಇದೆ. ನಾನು ನೋಡೋಲ್ಲ, ನನ್ನ ರೂಮ್ಮೇಟ್ ಮೂಡ್ ಬಂದಾಗ ನೋಡ್ತಾರೆ. ಮತ್ತು ಇದು ಅವ್ರ ಬೆಡ್ಡು, ಅವರು ಮಲ್ಕೊಳ್ಳೋ ಬೆಡ್ಡು. ಅವ್ರ ಕಿಟಕಿ ಹತ್ರ ಇದ್ದಾರೆ. ಮತ್ತು ಇದು ಅವ್ರ ವಾರ್ಡ್ರೋಬು. ಈ ವಾರ್ಡ್ರೋಬ್ಗಳ ಬಗ್ಗೆನೂ ನಾನು ನನ್ನ ಲಾಸ್ಟ್ ಅಲ್ಲ, ನನ್ನ ಫಸ್ಟ್ ಲಾಗಲ್ಲಿ ಹಾಕಿದ್ದೀನಿ. ನನ್ನ ಫಸ್ಟ್ ಲಾಗಲ್ಲಿ ವಾರ್ಡ್ರೋಬ್ ಕ್ಲೀನಿಂಗ್ ತೋರಿಸಿದ್ದೀನಿ, ಮತ್ತು ವಾರ್ಡ್ರೋಬ್ ಹೇಗೆ ಅರೇಂಜ್ ಮಾಡಿದ್ದೀನಿ ಅಂತ ತೋರಿಸಿದ್ದೀನಿ. ಸೊ ಇದು ನನ್ನ ವಾರ್ಡ್ರೋಬ್, ನನ್ನ ರೂಮ್ಮೇಟ್ ವಾರ್ಡ್ರೋಬ್. ಇಲ್ಲಿ ಸ್ವಲ್ಪ ಅವರು ಬ್ಯಾಗ್ಗಳು ಇಟ್ಕೊಂಡಿದ್ದಾರೆ, ನಾನು ಸ್ವಲ್ಪ ನನ್ನ ಬ್ಯಾಗ್ಗಳು ಇಟ್ಕೊಂಡಿದ್ದೀನಿ. ಸೊ ಹಾಲಿಡೇ ಔಟ್ಫಿಟ್. ಹಾಲಿಡೇ ಅಂದರೆ ಮನೇಲೆ ಪಿ ಜಿಯಲ್ಲಿರೋ ಹಾಲಿಡೇ, ಮನೆಗೆ ಹಾಕ್ಕೊಂಡಿರೋದು. ಫುಲ್ ಮೇಲೆಯಿಂದ ಕೆಳಗೆ ಫುಲ್ಲು ಮುಚ್ಕೊಂಡ್ಬಿಟ್ಟಿದ್ದೀನಿ, ಸೊಳ್ಳೆಯಿಂದ, ವೆದರಿಂದ ಅಲ್ಲ. ಸೊ ಯೂಶಲಿ ವೆದರ್ ಚಳಿ ಆದಾಗ ಈ ಥರ ಹಾಕ್ಕೊತೀನಿ. ಪಿ ಜಿಯಲ್ಲಿ ಸೊಳ್ಳೆ ಜಾಸ್ತಿ ಇರೋದ್ರಿಂದ
ಇವಾಗ ಕಮ್ಮಿ ಆಗಿದೆ, ಐ ಶುಡ್ ನಾಟ್ ಕಂಪ್ಲೇಂಟ್, ಇವಾಗ ಕಮ್ಮಿ ಆಗಿದೆ. ಬಟ್ ಸ್ಟಿಲ್ ನನಗೆ ಧೈರ್ಯ ಇಲ್ಲ ಶಾರ್ಟ್ಸ್ ಹಾಕ್ಕೊಂಡಿರೋಕ್ಕೆ ಅಥವಾ ಸ್ಮಾಲ್ ನೈಟೀಸ್ ಹಾಕ್ಕೊಂಡಿರೋಕ್ಕೆ. ಅದಕ್ಕೆ ನಾನು ಮೈ ತುಂಬ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಸೊ ದಿಸ್ ಇಸ್ ಇಟ್ ಈಸ್ ನನ್ನ ವಾಶ್ರೂಮ್. ನಾನು ಹೇಳಿಲ್ವಾ ಈ ಪಿ ಜಿಯಲ್ಲಿ ಯಾಕೋ ಅಷ್ಟು ಕ್ಲೀನ್ ಅನಿಸ್ತು. ಪಿ ಜಿಯಲ್ಲಿದ್ದೆ 2 ಪಿ ಜಿನೂ ಕ್ಲೀನ್ ಅಂತ ಅನಿಸ್ತಿತ್ತು ನನಗೆ. ಈ ಪಿ ಜಿ ಅಷ್ಟು ನಾಟ್ ಸ್ಯಾಟಿಸ್ಫೈಯಿಂಗ್ ಟು ಮೀ. ನೋಡಿ, ಅಷ್ಟು ಮಿರರೆಲ್ಲ ಕ್ಲೀನ್ ಮಾಡಲ್ಲ, ಇಷ್ಟು ಪುಟಾಣಿ ಸಿಂಕ್ ಕೊಟ್ಟಿದ್ದಾರೆ, ವೈಟ್ ಕಲರ್ ಕೊಟ್ಬಿಟ್ಟಿದ್ದಾರೆ. ವೈಟ್ ಕಲರ್ ದಿಸ್ ಒನ್ ಟಾಯ್ಲೆಟು, ಮತ್ತು ಗೀಸರ್ ಇದೆ. ಮುಂಚೆ ಗೀಸರ್ ವರ್ಕ್ ಆಗ್ತಿಲ್ಲ, ಆಂಟಿ ಸರಿ ಮಾಡಿಸಿದ್ರು, ಇಟ್ಸ್ ವರ್ಕಿಂಗ್ ನಾವು. ಅದಾದಮೇಲೆ ಇಲ್ಲಿ ಬಿಸಿನೀರು ಬರುತ್ತೆ, ತಣ್ಣೀರು ಬರುತ್ತೆ. ಈ ಬಕೆಟ್ ಅವ್ರದ್ದು ಯೆಲ್ಲೋ ಕಲರ್ ಆಗಿತ್ತು, ಸೊ ಅದಕ್ಕೆ ನಾನು ಹೊಸ ಬಕೆಟ್ ತೊಗೊಂಡಿದ್ದೀನಿ. ಸೊ ಬಕೆಟ್ ಬಗ್ಗೆ ಮತ್ತು ಮಗ್ ಬಗ್ಗೆನೂ ವಿಡಿಯೋ ಇದೆ. ಸೊ ನಂದು